ಸಾಕು ನಿಲ್ಲಿಸು ತುಚ್ಛ ವಾನರ. ಇಲ್ಲಿಯವರೆಗೂ ನೀನೊಬ್ಬ ಸಣ್ಣ ಬಾಲಕನೆಂದು ಸುಮ್ಮನಿದ್ದೆವು. ಆದರೆ ನೀನು ನಮ್ಮನ್ನು ಅವಮಾನ ಮಾಡಿ ನಿನ್ನ ಸಾವನ್ನು ಆಮಂತ್ರಿಸಿಕೊಂಡಿದ್ದೀಯ. ರಾಕ್ಷಸರೇ, ಈ ವಾನರನ ಪ್ರಾಣವನ್ನು ತೆಗೆಯದೆ ಬಿಡಬೇಡಿ. ಏನಾಯಿತು ತುಚ್ಛ ವಾನರ? ಹೀಗೇಕೆ ನೀನು ಮೌನವಾದೆ? ಇನ್ನೊಂದು ಮಾತು, ಕೇವಲ ಇನ್ನೊಂದು ಮಾತು. ಈ ರಾಕ್ಷಸರು ನಿನ್ನ ದೇಹವನ್ನು ತುಂಡು ತುಂಡಾಗಿ ಮಾಡಿಬಿಡುತ್ತಾರೆ. ಒಬ್ಬ ಬಾಲಕನ ವಿರುದ್ಧ ಇಷ್ಟೊಂದು ರಾಕ್ಷಸರು? ನಾವು ನಿಮ್ಮ ವೀರತ್ವವನ್ನ ನೋಡಿ ಚಕಿತರಾದ್ವಿ ರಾಕ್ಷಸ ಮಹಾರಾಜ. ಇನ್ನೊಂದು ಶಬ್ದ ಮಾತನಾಡಿದರೆ ನಿನ್ನ. ಸರಿ, ನಿಮ್ಗೆ ಗದೆಯ ಮಾತೆ ಅರ್ಥ ಆಗುತ್ತೆ ಅಂದ್ರೆ ನಾವು ಇದ್ರಿಂದನೇ ಮಾತಾಡಿಸ್ತೀವಿ. ನಿಲ್ಲು. ಸರಿಯಾಗಿ ಹೇಳಿದೆ ನೀನು. ಇಷ್ಟೊಂದು ರಾಕ್ಷಸರು ಮತ್ತು ಒಬ್ಬ ಸಣ್ಣ ಬಾಲಕ. ಈ ಯುದ್ಧ ಶುರುವಾಗುವ ಮೊದಲೇ ಸಮಾಪ್ತಿಯಾಗುತ್ತದೆ. ಧನ್ಯವಾದಗಳು ವಿಚಿತ್ರ ರಾಕ್ಷಸ ರಾಜ. ಇದು ಅತಿ ಉತ್ತಮ ನಿರ್ಣಯ. ನಾವು ಯಾರ ಜೊತೆಗೂ ಜಗಳಾಡಕ್ ಇಷ್ಟಪಡಲ್ಲ. ನಮ್ಮಮ್ಮ ಅಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ಹೊರಟ್ವಿ. ಪ್ರಣಾಮಗಳು. ಬಾಲಕ, ನಾವು ನಮ್ಮ ಸೇನೆಯನ್ನು ತಡೆದದ್ದು ಏಕೆಂದರೆ ಅವಮಾನ ಆಗಿದ್ದು ನಮಗೆ, ಮಹಾಬಲಿ ರಾಹುವಿಗೆ. ಅದಕ್ಕೋಸ್ಕರ ದಂಡನೆ ಸಹ ನಿನಗೆ ನಾವೇ ಕೊಡುತ್ತೇವೆ. ನೀವ್ ಸುಮ್ನೆ ಕೋಪ ಮಾಡ್ಕೊಳ್ತಿದ್ದೀರಾ ಮಹಾರಾಜ? ನಾವ್ ನಿಮ್ಗೆ ಅವಮಾನನೂ ಮಾಡ್ಲಿಲ್ಲ, ನಮಗೆ ನಿಮ್ ಜೊತೆ ಯುದ್ಧ ಮಾಡೋ ಯಾವ ಉದ್ದೇಶನೂ ಇಲ್ಲ. ನೋಡಿದಿರ ನೀವೆಲ್ಲ ಮಹಾಬಲಿ ರಾಹುವಿನ ಭಯ ಹೇಗಿದೆ ಎಂದು. ಈ ಬಾಲಕ ಇಲ್ಲಿಯವರೆಗೂ ಬಹಳ ಮಾತನಾಡುತ್ತಿದ್ದ. ಈಗ ಹೇಗೆ ಮಹಾಬಲಿಯ ಭಯದಿಂದ ಸುಮ್ಮನಾಗಿ ಬಿಟ್ಟಿದ್ದಾನೆ. ಆದ್ರೆ ನಮಗೆ ಯಾವ ಭಯನೂ ಆಗೋದೇ ಇಲ್ವಲ್ಲ. ನಾವೀಗ ಮನೆಗೆ ಹೋಗೋ ಅವಸರ ತುಂಬಾ ಇದೆ. ಇಲ್ಲ ಅಂದಿದ್ರೆ ಇಂಥ ವ್ಯಾಯಾಮ ಮಾಡೋ ಅವಕಾಶನ ನಾವು ಬಿಡ್ತಾನೆ ಇರ್ಲಿಲ್ಲ. ತುಚ್ಛ ವಾನರ, ಮಹಾಬಲಿ ರಾಹುವಿನ ಜೊತೆ ಯುದ್ಧ ಮಾಡುವುದು ನಿನಗೆ ವ್ಯಾಯಾಮದ ಸಮಾನವೇ. ಅಷ್ಟೊಂದು ಬಲಶಾಲಿಯಾಗಿದ್ದೀಯಾ ನೀನು. ಈಗ ನೋಡು ರಾಹುವಿನ ಕೋಪವನ್ನು. ನಾವು ಅಂದುಕೊಂಡದಕ್ಕಿಂತ ಈ ಬಾಲಕ ಅಧಿಕ ಬಲಶಾಲಿಯಾಗಿದ್ದಾನೆ. ಆದರೆ ನಾವು ರಾಹು ಯಾರ ಜೀವನದಲ್ಲಿ ಪ್ರವೇಶವಾಗುತ್ತೀವೋ ಅವರ ನಾಶ ಖಂಡಿತ. ತುಚ್ಛ ವಾನರ, ತಯಾರಾಗು ನಮ್ಮ ಘಾತಕ ವಿಷವನ್ನು ಎದುರಿಸಲು. ಈಗಿರೋದು ಒಂದೇ ಉಪಾಯ.
ನಾವಿನ್ನೂ ವೇಗವಾಗಿ ಹೋಗ್ಬೇಕು. ಓಡು ಓಡು ಮಾಯಾವಿ ಬಾಲಕ, ಓಡು! ನಿನ್ನ ಅಂತ್ಯವಾಗುವವರೆಗೂ ಈ ವಿಷ ನಿನ್ನನ್ನು ಹಿಂಬಾಲಿಸುತ್ತಲೇ ಇರುತ್ತದೆ. ಓಡು! ನೀನು ಹೀಗೆ ಓಡುತ್ತಿರುವುದನ್ನು ನೋಡುತ್ತಿದ್ದರೆ ನನಗೆ ಬಹಳ ಆನಂದವಾಗುತ್ತಿದೆ. ಆದರೆ ಯಾವ ಲಾಭವೂ ಇಲ್ಲ. ಏಕೆಂದರೆ ನನ್ನ ವಿಷ ಎಷ್ಟು ಘಾತಕವೆಂದರೆ ಒಬ್ಬನನ್ನಲ್ಲ, ಪೂರ್ತಿ ಸೇನೆಯನ್ನು ನಾಶ ಮಾಡಿಬಿಡುತ್ತದೆ. ಪೂರ್ತಿ ಸೇನೆನಾ? ಓಡು! ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಆ ವಾನರನ ಪ್ರಾಣವನ್ನು ತೆಗೆಯಿರಿ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಲಂಗಿ, ಕೋಟಿ ನಿವಾಸ ಸುಮತಿಯ ಸುತನೆ ತೇಜ ಪ್ರತಾಪನೆ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ ಅಸಂಭವ. ಹೃದಯದಿ ರಾಮನು ನೆಲೆಸಿ ನನ್ನ ವಿಷದಿಂದಲೇ ನನ್ನ ಸೇನೆಯನ್ನೇ ನಾಶ ಮಾಡಿದ. ಅಸಂಭವ. ವಂದಿತನೇ. ನಾವ್ ನಿಮ್ಗೆ ಇದನ್ನೇ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತಿದ್ವಿ. ಕ್ರೋಧದ ಅಗ್ನಿ ನಮ್ಮನ್ನೇ ನಾಶ ಮಾಡುತ್ತೆ ಅಂತ. ತುಚ್ಛ ವಾನರ, ನಿನ್ನ ಅಂತ್ಯ ನನ್ನ ಕೈಯಲ್ಲೇ ಬರೆದಿದೆ. ಈ ಮಹಾಬಲಿ ರಾಹು ನಿನ್ನ ಪ್ರಾಣ ತೆಗೆಯುತ್ತಾನೆ. ಬನ್ನಿ, ತಯಾರಿದ್ದೀವಿ ಮಾರುತಿ. ದೂರ ಹೋದ್ರು ಅನ್ಸುತ್ತೆ. ಗೊತ್ತಿಲ್ಲ ಎಲ್ಲಿ ಹೋಗ್ಬಿಡ್ತಾರೆ ಅಂತ. ನಿಮ್ಮ ಸಂಗೀತ ಸಿಕ್ತು ಹೊಟ್ಟೆ ರಾಜ. ನಿಮ್ಗೀಗ ಹಸುವಾಗಿದೆ ಮತ್ತೆ ಕೋಪನೂ ಬರ್ತಾ ಇದೆ ಅಂತ. ನಡೀರಿ, ಈಗ ನಾವು ಆ ದಿವ್ಯ ಫಲವನ್ನ ತಿನ್ನೋಣ. ಹೇ ದಿವ್ಯ ಫಲ, ನಾವ್ ನಿಮ್ಮನ್ನ ತಿನ್ನೋಕ್ ಬರ್ತಾ ಇದೀವಿ. ಶಿವನ ಅಂಶ ಮಾರುತಿಗೆ ಜಯವಾಗಲಿ. ಶಿವನ ಅಂಶ ಮಾರುತಿಗೆ ಜಯವಾಗಲಿ. ರಾಹುವಿನ ಪ್ರಕೋಪವನ್ನು ಚಂದ್ರದೇವನ ಆ ದಿವ್ಯ ಶಕ್ತಿ, ಸೂರ್ಯದೇವನ ತೇಜಸ್ಸು ಮತ್ತು ದೇವತೆಗಳೇ ಸಹಿಸಲಾಗುವುದಿಲ್ಲ. ರಾಹು ಕುಂಡಲಿಯನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಜೀವನ ಅಲ್ಲೋಲಕಲ್ಲೋಲವಾಗುತ್ತದೆ. ಸಾಕ್ಷಾತ್ ಅದೇ ರಾಹುವನ್ನು ಮಾರುತಿ ಎಷ್ಟು ಸರಳವಾಗಿ ಪರಾಜಿತಗೊಳಿಸಿದನು ಪ್ರಭು. ಕೇವಲ ಪರಾಜಿತಗೊಳಿಸಿಲ್ಲ ಮಾತೆ, ರಾಹುವಿನ ಅಹಂಕಾರವನ್ನು ನಾಶ ಮಾಡಿದ್ದಾನೆ. ಒಬ್ಬ ಬಾಲಕನ ಕೈಯಲ್ಲಿ ಇಂತಹ ದುರ್ಗತಿ ಬರಬಹುದೆಂದು ರಾಹು ಊಹಿಸಿರಲೂ ಸಾಧ್ಯವಿಲ್ಲ. ಮಾರುತಿಯ ಅವತಾರದ ಮುಖ್ಯ ಉದ್ದೇಶ ಇದು ಒಂದು. ಮನುಷ್ಯನನ್ನು ಎಲ್ಲಾ ಸಂಕಷ್ಟಗಳಿಂದ ಪಾರು ಮಾಡುವುದು. ಅದು ದೈಹಿಕವಾಗಿರಲಿ, ಭೌತಿಕವಾಗಿರಲಿ ಅಥವಾ ಗ್ರಹಗಳಿಂದಾಗಿರಲಿ. ಅಂದರೆ ಎಷ್ಟು ಸರಳವಾಗಿ ಮಾರುತಿ ರಾಹುವನ್ನು ಈ ಸಂಘರ್ಷದಲ್ಲಿ ಪರಾಜಿತಗೊಳಿಸಿದರೋ ಅದೇ ರೀತಿ ಮಾರುತಿಯ ಭಕ್ತಿಯಿಂದ ಮನುಷ್ಯ ಒಂದಲ್ಲ ಒಂದು ಕೆಟ್ಟ ಗ್ರಹ ನಕ್ಷತ್ರಗಳ ಪ್ರಕೋಪದಿಂದ ತಪ್ಪಿಸಿಕೊಳ್ಳಬಹುದು. ಈಗ ನಮಗೆ ತಿಳಿಯುತ್ತಿದೆ ಪ್ರಭು, ನಿಮ್ಮ ಮಾತಿನ ಅರ್ಥ ಏನೆಂದು. ಈ ಲೀಲೆಯಲ್ಲಿ ಮಾರುತಿಯ ದಿವ್ಯತೆಯನ್ನು ಮಾತ್ರ ಹೇಳದೆ ಇದರಲ್ಲಿ ಪೂರ್ತಿ ಸೃಷ್ಟಿ ಕಲ್ಯಾಣಮಯವಾಗುವ ಸಂದೇಶ ಸಿಗುತ್ತಿದೆ. ಇದೇ ಆ ಹಸುವಿನ ಲೀಲೆಯ ಆರಂಭ. ಮಾರುತಿಯ ವಾಸ್ತವಿಕ ಪರೀಕ್ಷೆ ಆರಂಭವಾಗುವುದೇ ಅವರು ಸೂರ್ಯದೇವರ ಎದುರು ನಿಂತಾಗ. ನಮಗೆ ಬಂದಿರುವ ಅಂತಿಮ ಸೂಚನೆ ಏನೆಂದರೆ, ಆ ಅಸುರರ ಸೇನೆ ಪಾತಾಳ ಲೋಕದಿಂದ ಈಗಾಗಲೇ ಹೊರಟಾಗಿದೆ ಮತ್ತು ಇಲ್ಲಿಗೆ ಬರುತ್ತಿದೆ ಎಂದು. ತಮ್ಮ ಸಾವಿನ ಬಳಿ ಬರುತ್ತಿದೆ. ಅವರ ಸ್ವಾಗತಕ್ಕಾಗಿ ನಾವು ರಚಿಸಿರುವ ವ್ಯೂಹವನ್ನು ಮಹಾದೇವ ಬಿಟ್ಟು ಬೇರೆ ಯಾರೂ ಅದನ್ನು ಭೇದಿಸಲಾಗುವುದಿಲ್ಲ.
ನಿಮ್ಮ ಆತ್ಮವಿಶ್ವಾಸವನ್ನು ನೋಡುತ್ತಿದ್ದರೆ ನಮಗನಿಸುತ್ತದೆ ಅವಶ್ಯವಾಗಿ ಯಾರು ಊಹಿಸಲಾಗದ ರಣನೀತಿಯನ್ನು ಮಾಡಿದ್ದೀರಿ ಎಂದು. ಯುದ್ಧ ಕಲೆಯ ಈ ನಿದರ್ಶನವನ್ನು ರಾಕ್ಷಸರು ಈ ಮೊದಲು ನೋಡಿರಲು ಸಾಧ್ಯವೇ ಇಲ್ಲ. ಈ ವ್ಯೂಹದ ಒಳಗೆ ಬಹಳ ಹಂತಗಳಿವೆ. ಪ್ರತಿ ಹಂತದ ರಕ್ಷಣೆಯನ್ನು ಒಂದೊಂದು ವೀರ ದೇವತೆಗಳು ಮಾಡುತ್ತಿದ್ದಾರೆ. ಈ ವ್ಯೂಹದ ಎಲ್ಲ ಹಂತಗಳನ್ನು ಪಾರು ಮಾಡಿಕೊಂಡು ಅಂತ್ಯದವರೆಗೆ ಹೋಗುವುದು ಅಸಂಭವವೇ ಸರಿ. ಅಗ್ನಿದೇವ, ವರುಣದೇವ, ವಾಸ್ತುದೇವ ಮತ್ತು ಅಷ್ಟದಿಕ್ಪಾಲಕರು, ನಂತರ ಇರುವುದು ನಾವು ನಮ್ಮ ದೇವಸೇನೆಯ ಜೊತೆ. ಈ ಪೂರ್ತಿ ಯೋಜನೆಯನ್ನು ನೋಡಿಕೊಳ್ಳಲು ನಿಮ್ಮ ಈ ಯುದ್ಧ ಕೌಶಲ್ಯ ವಾಸ್ತವದಲ್ಲಿ ಭೇದಿಸಲಾಗದ್ದು ದೇವರಾಜ. ನಮಗೆ ವಿಶ್ವಾಸವಿದೆ, ಆ ದುಷ್ಟ ರಾಹು ನಮ್ಮನ್ನು ಸ್ಪರ್ಶ ಮಾಡಲು ಸಹ ಸಾಧ್ಯವಿಲ್ಲ. ಆದರೆ ರಾಹು ಎಲ್ಲಿದ್ದಾನೆ? ಗ್ರಹಣದ ಸಮಯ ಆರಂಭವಾಗುತ್ತಿದೆ. ಬರುತ್ತಿರಬಹುದು ಸೂರ್ಯದೇವ. ನಾವು ಕಾತುರರಾಗಿದ್ದೇವೆ ಅವನ ತಲೆಯನ್ನು ಕತ್ತರಿಸಲು. ಮಹಾರಾಜ ಕೇಸರಿ, ದೇವಿ ಅಂಜನಿ, ಸೂರ್ಯಗ್ರಹಣ ಆರಂಭವಾಗುವುದಕ್ಕೆ ಸ್ವಲ್ಪ ಸಮಯ ಮಾತ್ರ ಇದೆ. ಇಷ್ಟೊತ್ತಾದ್ರೂ ಮಾರ್ತಿ ಬಂದಿಲ್ಲ, ನಾವು ಹೋಗಿ ಕರ್ಕೊಂಡು ಬರ್ತೀವಿ. ದೇವಿ ಅಂಜನಿ, ಈ ಪ್ರಕಾರ ಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಎದ್ದು ಹೋಗುವುದು ಅಪಶಕನವಾಗುತ್ತದೆ. ಕ್ಷಮಿಸಿ ಋಷಿವರ್ಯರೇ. ಸುರೇಲಿ, ಹೇಳಿ ಮಹಾರಾಣಿ. ಸ್ವಲ್ಪ ಹೊರಗಡೆ ಹೋಗಿ ನೋಡು, ಮಾರುತಿ ಎಲ್ಲಿ ಹೋದ್ರು ಅಂತ. ನಿನಗೆ ಸಿಕ್ಕಿದ್ರೆ ತಕ್ಷಣ ಕರ್ಕೊಂಡ್ ಬಾ. ಸರಿ ಮಹಾರಾಣಿ. ಇನ್ನೇನ್ ನಾವೀಗ ತಲುಪ್ಬಿಡ್ತೀವಿ. ಅಮ್ಮನು ನಮಗೋಸ್ಕರ ಅಲ್ಲಿ ಪೂಜೆಗೆ ಕಾಯ್ತಾ ಇರ್ತಾರೆ. ಆ ದಿವ್ಯ ಫಲ ತಿಂದು ಬೇಗ ಹೋಗ್ಬಿಡ್ಬೇಕು. ಈ ಅಗ್ನಿಯ ಗೋಡೆ ಎಲ್ಲಿಂದ ಬಂತು? ಹೊರಟು ಹೋಗು ಬಾಲಕ. ಪ್ರಣಾಮಗಳು. ನೀವು ದಿವ್ಯ ಪುರುಷರ ತರ ಕಾಣ್ತಾ ಇದ್ದೀರಾ. ನಾವಿಲ್ಲದೆ ಇದ್ದರೆ ಜೀವನ ಅಸಂಭವವಾಗುತ್ತದೆ. ನಾವು ನಿರಾಕಾರ ರೂಪದಲ್ಲಿ ದೇಹದಲ್ಲಿದ್ದು ಪ್ರತಿ ಜೀವಿಗೆ ಜೀವನ ಕೊಡುತ್ತೇವೆ. ಯಾರಾದರೂ ನಮ್ಮನ್ನು ಸಾಕ್ಷಾತ್ ರೂಪದಲ್ಲಿ ಸ್ಪರ್ಶಿಸಿದರೆ ಅಲ್ಲೇ ಭಸ್ಮವಾಗಿ ಬಿಡುತ್ತಾರೆ. ಏಕೆಂದರೆ ನಾವು ಅಗ್ನಿದೇವ. ಆದರೆ ವಾನರ, ಯಾರು ನೀನು? ಮತ್ತು ನೀನು ಸೂರ್ಯಲೋಕದ ಇಷ್ಟು ಹತ್ತಿರ ಹೇಗೆ ಬಂದೆ? ಮತ್ತೊಮ್ಮೆ ಈ ಮಾರುತಿಯ ಪ್ರಣಾಮಗಳನ್ನ ಸ್ವೀಕರಿಸಿ ಅಗ್ನಿದೇವ. ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಹಸಿವು. ಅಗ್ನಿದೇವ, ನಮಗೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಏನು? ನಮ್ಗೊಂದು ದಿವ್ಯ ಫಲ ಕಾಣ್ತು, ಅದನ್ನ ತಿನ್ನೋಕೆ ಆಸೆ ಆಯ್ತು. ಆ ಫಲವನ್ನ ತಿನ್ನೋಕೆ ಇಲ್ಲಿವರೆಗೂ ಬಂದಿದ್ದೀವಿ. ಅಲ್ಲಿ ನೋಡಿ ಅಗ್ನಿದೇವ. ಇದೇನು ಶಬ್ದ? ನೋಡಿ, ಈ ಸಮಯ ನಮ್ಮ ಹೊಟ್ಟೆಯಿಂದ ಒಂದು ಶಬ್ದ ಬರ್ತಾ ಇದೆಯಲ್ಲ, ಗುಳು 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 ಅಂತ. ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ನಮ್ಗೆ ದಯವಿಟ್ಟು ಮುಂದೆ ಹೋಗಕ್ ಬಿಡಿ. ಮೂರ್ಖ ವಾನರ, ನೀನು ಯಾವುದನ್ನು ಹಣ್ಣು ಎಂದುಕೊಂಡಿದ್ದೀಯೋ ಅದರ ಹತ್ತಿರ ಹೋಗುತ್ತಿದ್ದಂತೆ ನೀನು ಭಸ್ಮವಾಗಿ ಬಿಡುತ್ತೀಯ. ಯಾಕೆ? ಈ ದಿವ್ಯ ಫಲ ತುಂಬಾ ರುಚಿಯಾಗಿರುತ್ತೆ. ಓ, ಅದಕ್ಕೆ ನೀವು ಇದರ ರಕ್ಷಣೆ ಮಾಡ್ತಿದ್ದೀರಾ? ನಿನಗೆ ಅಂತಿಮವಾದ ಎಚ್ಚರಿಕೆ ನೀಡುತ್ತಿದ್ದೇವೆ. ಹೊರಟು ಹೋಗು ಇಲ್ಲಿಂದ. ಇಲ್ಲದಿದ್ದರೆ ನಾನೇ ನಿನ್ನನ್ನು ಭಸ್ಮ ಮಾಡಿಬಿಡುತ್ತೇನೆ. ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀವಿ, ನೀವು ನಮ್ಮ ಮಾರ್ಗದಿಂದ ದೂರ ಹೋಗಿ. ಇಲ್ಲ ಅಂದ್ರೆ ನಾವೇ ನಮ್ಮ ಮಾರ್ಗವನ್ನ ನಿರ್ಧರಿಸಿಕೊಳ್ತೀವಿ. ಮೂರ್ಖ ವಾನರ, ನೀನು ಅಗ್ನಿದೇವನಿಗೆ ಸವಾಲೆಸೆಯುತ್ತಿದ್ದೀಯ. ಸರಿ, ಈಗ ನನ್ನನ್ನು ದಾಟಿ ಹೋಗಬೇಕೆಂದರೆ ನೀನು ನಮ್ಮೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ. ಹೇಳು ವಾನರ.
ಸಿದ್ಧನಿದ್ದೀಯಾ? ನಮಗೂನು ಒಳ್ಳೇದೇ ಆಯ್ತು. ಹಸಿವು ಎಷ್ಟು ಹೆಚ್ಚುತ್ತೋ ಹಣ್ಣು ಕೂಡ ಅಷ್ಟೇ ಸ್ವಾದಿಷ್ಟವಾಗಿರುತ್ತೆ. ನೋಡುತ್ತೇನೆ ನಿನ್ನನ್ನು ಯಾರು ಕಾಪಾಡುತ್ತಾರೆ ಎಂದು ನನ್ನ ಕ್ರೋಧಾಗ್ನಿಯಿಂದ. ಅಸಂಭವ. ನೀನೊಬ್ಬ ಸಾಧಾರಣ ವಾನರ ಅಲ್ಲ, ನೀನು ಮಾಯಾವಿ ರಾಕ್ಷಸ. ವಾನರನ ವೇಷದಲ್ಲಿ ಇಲ್ಲಿಗೆ ಬಂದಿದ್ದೀಯ. ಈಗ ನಿನ್ನ ಮೃತ್ಯು ನಿಶ್ಚಿತ ರಾಕ್ಷಸ. ಈ ಆಟದಲ್ಲಿ ತುಂಬಾ ಆನಂದ ಆಗ್ತಿದೆ. ಆದ್ರೆ ಅಲ್ಲಿ ಅಮ್ಮ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕಾಗಿ ನಾವು ಈ ಆಟನ ಬೇಗ ಮುಗಿಸ್ಬೇಕಾಗುತ್ತೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹೇ ಅಗ್ನಿದೇವ, ನಿಮ್ಮನ್ನ ನೋಯಿಸೋ ಉದ್ದೇಶ ನಮ್ದಾಗಿರ್ಲಿಲ್ಲ. ನಾವು ಕೇವಲ ದಿವ್ಯ ಫಲ ತಿನ್ನೋಕ್ ಬಂದಿದ್ದೀವಿ. ತಿಂತೀವಿ ಮತ್ತೆ ಇಲ್ಲಿಂದ ಹೊರಟು ಹೋಗ್ತೀವಿ. ಪ್ರಣಾಮಗಳು. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ, ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಎಲ್ಲಿ ಬಚ್ಚಿಟ್ಟುಕೊಂಡಿದ್ದೀರಿ ಯುವರಾಜ? ಯುವರಾಜ ಮಾರುತಿ, ಯುವರಾಜ ಮಾರುತಿ ಎಲ್ಲಿ ಹೋದರೆಂದು ತಿಳಿಯುತ್ತಲೇ ಇಲ್ಲವಲ್ಲ? ಮಹಾರಾಣಿಯವರಿಗೆ ತಿಳಿದರೆ ಚಿಂತೆಗೊಳಗಾಗುತ್ತಾರೆ. ಬೇಡ ಬೇಡ, ಅವರಿಗೆ ಹೇಳುವ ಮೊದಲೇ ಅರಮನೆಯಲ್ಲಿ ಎಲ್ಲಾ ಕಡೆ ಹುಡುಕಬೇಕು. ಇಲ್ಲೊಂದು ಜಲಪಾತವಿದೆ. ಇದನ್ನ ದಾಟೋಕೆ ನಾವೊಂದು ಉಪಾಯ ಮಾಡಬೇಕಾಗತ್ತೆ. ಏ ಮಾಯಾವಿ ರಾಕ್ಷಸ, ಒಂದು ಹೆಜ್ಜೆ ಮುಂದೆ ಇಟ್ಟರೂ ನಿನ್ನ ಅಂತ್ಯ ನಿಶ್ಚಿತ. ವರುಣ ದೇವನ ಎದುರಿಗೆ ಬಂದು ದೊಡ್ಡ ತಪ್ಪು ಮಾಡಿದ್ದೀಯ ನೀನು. ಈಗ ನಾವು ಬ್ರಹ್ಮಾಂಡ ಹಾಗೂ ಅಂತರಿಕ್ಷದ ಕಣಕಣದಲ್ಲಿ ಅವಿತಿರುವ ಜಲವನ್ನು ಆಹ್ವಾನಿಸುತ್ತೇವೆ. ಆಗ ನೋಡು ಹೇಗೆ ನೀನು ಜಲಧಾರೆಯಲ್ಲಿ ಕೊಚ್ಚಿಕೊಂಡು ಹೋಗುವೆ ಎಂದು. ಓಂ ಸೂರ್ಯ ಯಾಂ ದೇವ ಸೂರ್ಯ ಸಹ ಸ್ಥಾಣೋ ಇನ್ವತ್ಸಲಂ. ಇದೆಂತ ಶಬ್ದ? ನೋಡಿದೆಯಾ ವರುಣ ದೇವನ ಶಕ್ತಿಯನ್ನು? ನಮ್ಮ ಶಕ್ತಿ ಪ್ರದರ್ಶನವನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದೀಯ ನೀನು. ಸತ್ಯ ವರುಣ ದೇವ, ತುಂಬಾ ವಿಶೇಷ ಮತ್ತು ದಿವ್ಯವಾಗಿದೆ ನಿಮ್ಮ ಶಕ್ತಿ. ನಮ್ಮ ಹತ್ರನೂ ಒಂದು ಚಿಕ್ಕ ಶಕ್ತಿ ಇದೆ. ಅದರಿಂದ ನಮ್ಮ ಕೆಲಸಗಳಾಗುತ್ತೆ. ನಾವು ನೋಡ ಬಯಸುತ್ತೇವೆ. ತೋರಿಸು, ಎಲ್ಲಿದೆ ನಿನ್ನ ಶಕ್ತಿ? ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ. ಇದೇನಾಗುತ್ತಿದೆ? ಮುಗ್ಧಗೊಳಿಸು ನನ್ನನ್ನು ಈ ಕ್ಷಣವೇ. ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿಯ ಸಂಗಿ, ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ, ನಿನ್ನಯ ಹೃದಯದಿ ರಾಮನು ನೆಲೆಸಿ, ಶಂಕರ ರೂಪನೆ ಕೇಸರಿ ಸುತನೆ, ತೇಜ ಪ್ರತಾಪನೆ ಜಗವಂದಿತನೆ.